ನಿನಗೇನು ಗೊತ್ತವಯ್ಯ ಅಂತವನು ಅಂತ ನಮ್ಸಿ ಕುತ್ತಿಗೆ ಕುಯ್ದ್ಬಿಟ್ಟ. ಇವನೇನಲ್ಲಿ ಸುಮ್ಮನೆ ಇರೋದಿಲ್ಲ ಕಣಯ್ಯ, ಕಷ್ಟಪಟ್ಟು ಕತ್ತಿ ತರ ರಾತ್ರಿ ತನಕ ಕೆಲಸ ಮಾಡ್ತಿರ್ತಾನೆ. ಅವನೇನ್ ಕದ್ಕೊಂಡ್ ಬಂದಿಲ್ಲ, ಅವ್ನ್ ಸಂಪಾದನೆ ಮಾಡಿದ್ದನ್ನ ನನ್ ತಂದ್ಕೊಟ್ಟವನೆ. ಅದ್ರಲ್ಲಿ ತಪ್ಪೇನೀಗ? ನೀನೊಬ್ಳು ಸಾಕು ಕಣೆ ಇವನಿಗೆ ಕೆಟ್ಟ ಕೆರ ಹಿಡಿಯೋದಿಕ್ಕೆ. ಅಪ್ಪ ಏನಪ್ಪ ಜಗಳ? ಕೇಳ್ದೇನಮ್ಮ ಇವ್ರ ಮಾತ್ನ. ಇವ್ರ ಮಾವ ಇವನ್ಗೂ ಇವಳಿಗೂ ಮರ್ಯಾದೆ ಕೊಡ್ಲಿಲ್ಲ ಅಂತ ಅವ್ರ ಮನೆಯಿಂದ ದುಡ್ಡು ಕತ್ಕೊಂಡ್ ಬಂದಿದ್ದಾರೆ. ಕಳ್ಳ ಮಾನ್ಗೆಟ್ಟು. ಸುಮ್ನೆ ಕಳ್ಳ ಅಂತ ಅನ್ಬೇಡ ಕಣಯ್ಯ. ನಾನೇ ಅವನ ಹತ್ರ ಹೋಗಿ ರಾಣಿ ಮದ್ವೆಗೆ ಒಡವೆ ಮಾಡಿಸ್ಕೋಬೇಕು, ದುಡ್ಡು ಕೊಡು ಅಂತ ಕೇಳ್ದೆ, ಅದಕ್ಕೆ ತಂದ್ಕೊಟ್ಟವನೆ. ಏನೀಗ ನೋಡಿ, ಈ ಕಳ್ತನ ಮಾಡಿರೋ ದುಡ್ಡಲ್ಲಿ 1 ರೂಪಾಯಿ ನನ್ ಮದ್ವೆಗೆ ಬೇಕಾಗಿಲ್ಲ. ನನ್ ಮದ್ವೆನೇ ಕಾರಣವಾಗಿ ಇಟ್ಕೊಂಡು ಇವ್ನ್ ಕಳ್ತನ ಮಾಡ್ದ ಅಂತ ಹೇಳಿದ್ರೆ ಎಲ್ರ ಮುಂದೆನೂ ಅವಮಾನ ಮಾಡ್ಬೇಕಾಗತ್ತೆ. ಅಪ್ಪ ಇವ್ರ ಹತ್ರ ನಮ್ಗೇನಪ್ಪ ಅನವಶ್ಯಕವಾದ ಮಾತು? ಕೈಕಾಲು ತೊಳ್ಕೊಂಡ್ ಮನೆ ಊಟ ಮಾಡಿರಂತೆ. ನೋಡ್ದೇನೆ ರಮೇಶ ರಾಣಿನ ಹೇಗ್ ಬೆಳೆಸಿದಾನೆ ಅಂತ. ನೀನು ಬೆಳೆಸಿದ್ಯಾ ನಿನ್ ಮಗನ್ನ ಹೇಗ್ ಕಳ್ತನ ಮಾಡಬೇಕು ಅಂತ. ಅವಳ ಕಾಲ್ದೋಳ್ನ ಹಣೆಗೆ ವಿಭೂತಿ ತರ ಇಟ್ಕೊಂಡ್ರು ಅವಳ ಬುದ್ಧಿ ಇವನಿಗೆ ಬರೋದಿಲ್ಲ. ನಿಮ್ ಜನ್ಮಕ್ಕಷ್ಟು ಬೆಂಕಿ ಹಾಕ. ಅವಯ್ಯ ಹಂಗೇನೆ, ನಮ್ಮ ಹತ್ರ ದುಡ್ಡಿದ್ರೆ ಎಲ್ರು ನಮ್ಮ ಹತ್ರ ಬರ್ತಾರೆ. ಏ ವಾಸು, ನೀನು ಅಲ್ಲಿಂದ ದುಡ್ಡು ತರೋದು ಮುಖ್ಯ ಅಲ್ಲ, ಯಾರಿಗೂ ಗೊತ್ತಾಗ್ದಂಗ ಅಲ್ಲಿಂದ ದುಡ್ಡು ಎತ್ಕೊಂಡ್ಬರೋದು ಮುಖ್ಯ. ಸರಿ ಬಿಡಮ್ಮ, ನಾನು ನಿನ್ ಮಗ ಅಷ್ಟು ಸುಲಭವಾಗಿ ಸಿಕ್ಕಾಕೊಳ್ತೀನಾ? ನಾ ಬರ್ತೀನಿ. ಊಟ ಮಾಡ್ಕೊಂಡೋಗ. ಬೇಡಮ್ಮ, ನಾನಲ್ಲಿ ಊಟ ಮಾಡ್ಲಿಲ್ಲ ಅಂದ್ರೆ ಅದು ಮಿಕ್ಕೋಗುತ್ತೆ. ಆಮೇಲೆ ಆ ಮನುಷ್ಯ ಲಬ ಅಂತ ಬಡ್ಕೊಂತಾನೆ. ಬೆಳಿಗ್ಗೆ ಅದೇ ತಿಂಗಳನ್ನ ನಾನು ತಿನ್ಬೇಕಾಗುತ್ತೆ. ನಾ ಬರ್ತೀನಿ. ಯಾಕೆ ಪಾಪು ಹೇಳ್ತಿದ್ದಾನೆ? ಹಾಲು ಕುಡಿಸ್ಲಿಲ್ವಾ? ಕುಡಿಸ್ತಿದ್ದೀನಮ್ಮ, ಆದ್ರೆ ಅವ್ನು ಕುಡಿತಾ ಇಲ್ಲ. ಯಾಕೆ ಬಂಗಾರ ಲಾಲ ಕುಡಿಯೋದಿಲ್ಲ ನೀನು? ಆಕೆ ಮಗ್ನೆ ಅಳಬಾರ್ದು. ಯಾಕೆ ಅಳ್ತಾ ಇದ್ದಾನೆ? ಯಾಕೆ ಅಳ್ತಿದ್ದಾನೋ ಗೊತ್ತಿಲ್ಲ, ಹಾಲು ಕುಡಿತಿಲ್ಲ. ಆಕಬಾಳದು. ಅಳ್ಬಾರ್ದು ರಾಜ, ಅಳ್ಬಾರ್ದು ಬಂಗಾರ. ಅಳ್ಬೇಡ ಕಂದ. ಅಳ್ಬಾರ್ದು ಚಿನ್ನು, ನಿಮ್ ಮತ್ತೆ ಬಂದಿದ್ದೀನಿ ನೋಡು. ಅಳ್ಬಾರ್ದಪ್ಪ, ಅಳ್ಬಾರ್ದು ರಾಜ, ಅಳ್ಬಾರ್ದು. ಅಳ್ಬಾರ್ದು ಚಿನ್ನ. ಮಗು ಯಾಕೆ ಅಳ್ತಿದೆ? ಮಕ್ಕಳೇ ಹಾಗೆ ಅಳ್ತಾ ಇರ್ತಾರೆ, ಅಳ್ಬಾರ್ದು ಕಣೋ. ಆಕಮ್ಮ ಆಕಮ್ಮ. ಅತ್ತೆ, ನಾನು ಹೋಗಿ ಡಾಕ್ಟರ್ನ ಕರ್ಕೊಂಬರಲ್ಲ? ಏನು ಬೇಡ, ಪರವಾಗಿಲ್ಲ. ಅವಳಿಗೆ ಹಾಲು ಕುಡ್ಸಕ್ ಬರ್ತಿಲ್ಲ, ಅಭ್ಯಾಸ ಇಲ್ವಲ್ಲ, ಅದಕ್ಕೆ. ಇಲ್ಲ ಇಲ್ಲ ಇಲ್ಲ, ಅಳ್ಬಾರ್ದಮ್ಮ, ಅಳ್ಬಾರ್ದಮ್ಮ, ಅಳ್ಬಾರ್ದು ಕಣೋ ಚಿನ್ನ, ಅಳ್ಬಾರ್ದು. ಏನು ಪ್ರಾಬ್ಲಮ್ ಇಲ್ಲ, ಯು ಆರ್ ಆಲ್ ರೈಟ್. ಆಪರೇಷನ್ ಮಾಡಿರೋ ಜಾಗದಲ್ಲಿ ಏನಾದರೂ ನೋವಿದೆಯಾ? ಪ್ರಿಯಾ, ಪ್ರಿಯಾ, ಅಳ್ಬಾರ್ದು, ಅಳ್ಬೇಡ ಅಳ್ಬಾರ್ದು ಚಿನ್ನ. ಪ್ರಿಯಾ, ಏ ಪ್ರಿಯಾ, ನಾನು ಎತ್ಕೊಂಡ ತಕ್ಷಣ ಅಳೋದು ನಿಲ್ಲಿಸ್ಬಿಟ್ಟೆ ಅಲ್ವಾ? ನನ್ನ ಬಂಗಾರ ನೀನು. ಏನಮ್ಮ ಪ್ರಿಯಾ ಇದು? ಡಾಕ್ಟರ್ ನಿನ್ನ ಚೆಕಪ್ ಮಾಡ್ತಿರುವಾಗಲೇ ಓಡ್ ಬಂದ್ಬಿಟ್ಟಿಯಲ್ಲಮ್ಮ ನೀನು? ಯಾಕೋ ಗೊತ್ತಿಲ್ಲಪ್ಪ, ಈ ಮಗು ಅಳೋದನ್ನ ಕೇಳಿ ನನಗಲ್ಲಿರೋಕ್ಕಾಗಿಲ್ಲ, ಸಂಕಟ ಆಗ್ತಿತ್ತಪ್ಪ. ಅದಕ್ಕೆ ಓಡ್ ಬಂದ್ಬಿಟ್ಟೆ. ನೋಡಿಪ್ಪ, ನಾನು ಎತ್ಕೊಂಡು ಕೂಡ್ಲೆ ಅಳೋದು ನಿಲ್ಲಿಸ್ಬಿಡ್ತು. ಖುಷಿಯಾಗಿ ಆಟಾಡ್ತಿದ್ದಾನೆ. ಅಪ್ಪ ನೋಡಿಪ್ಪ, ನನ್ನ ಚಿನ್ನು ಎಷ್ಟು ಮುದ್ದಾಗಿದ್ದಾನೆ. ಚಿನ್ನು ಅಲ್ಲಿ ನೋಡು, ತಾತನ್ ನೋಡು. ಅಕ್ಕ, ಇದು ನಿನ್ ಮಗು ಅಲ್ಲ, ನನ್ ಮಗು. ನನ್ ಮಗು ಅಂತೂ ನನ್ನ ಬಿಟ್ಟು ಹೊಟ್ಟೋಯ್ತು. ಇನ್ಮೇಲೆ ಇವನ್ಗೆ ನೀನ್ ಮಾತ್ರ ತಾಯಿ ಅಲ್ಲ, ನಾನು ಕೂಡ ತಾಯಿ. ಇನ್ಮೇಲೆ ನನ್ನ ಎಲ್ಲ ಪ್ರೀತಿನೂ ಇವನ್ಗೆ ತೋರಿಸ್ತೀನಿ. ಇವನ್ಗೆ ಇಬ್ರು ತಾಯಂದ್ರು.
ಪ್ರಿಯಾ, ನಿನ್ ಮಗು ಹೊರಟೋಯ್ತು ಅಂತ ಗೊತ್ತಾದ್ಮೇಲೆ ನೀನೆಲ್ಲಿ ತುಂಬಾ ನೊಂದ್ಕೊಂಡಿರ್ತೀಯ ಅಂತ ನನಗೆ ಚಿಂತೆ ಆಗೋಗಿತ್ತು. ಪರವಾಗಿಲ್ಲ, ನೀನ್ ಧೈರ್ಯವಾಗೇ ಇದೆಯಾ. ನಿನ್ನ ನೋಡಿದ್ಮೇಲೆ ನನಗೆ ಸಮಾಧಾನ ಆಯ್ತು. ಇನ್ ಮುಂದೆ ನನ್ನ ಮಗುಗೆ ನಾವಿಬ್ರು ತಾಯಂದ್ರು. ಪ್ರಿಯಾ, ಮಾನಸಿಕವಾಗಿ ನೀನು ಸ್ಟ್ರಾಂಗ್ ಆಗಿದೆಯಾ. ಪ್ರಿಯಾನ ಇವತ್ತೇ ಡಿಸ್ಚಾರ್ಜ್ ಮಾಡ್ತೀವಿ, ನಾಳೆ ಅರ್ಚನನ ಡಿಸ್ಚಾರ್ಜ್ ಮಾಡ್ತೀವಿ. ಆಗ್ಲಿ ಡಾಕ್ಟ್ರೆ. ರಮೇಶ್, ಸತ್ತಿರೋ ಮಗುಗೆ ಅದೇನು ಕಾರ್ಯ ಮಾಡಬೇಕು ಮಾಡಿ ನಾಳೆ ಬಂದು ಸರ್ಟಿಫಿಕೇಟ್ ತಗೊಂಡೋಗಿ. ಆಗ್ಬೇಕಾಗಿರೋ ಕೆಲಸ ನೋಡೋಣ. ಬನ್ನಿ ಹೇಳಿ ಅಂದ್ರೆ ರೀ, ಆ ಮಗು ನೋಡ್ಬೇಕು ಅನಿಸ್ತಿದೆ. ಬೇಡ ಅರ್ಚನಾ, ನೀನೀಗ ಹಸಿ ಬಾಣಂತೆ. ಆ ಮಗು ಮುಖ ನೋಡಿದ್ರೆ ಈ ಮಗುಗೆ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ. ನೀವು ನಡೀರಿ ನಡೀರಿ, ಹೇಳ್ತೀನಿ. ಅಲ್ಲಿ ಕೊಡಿ ಕೊಡಿ. ಫಾರ್ಮಲ್ಲಿ ಸೈನ್ ಮಾಡಬೇಕು. ನಾನು ಮಾಡ್ತೀನಿ ಕೊಡಮ್ಮ. ಪ್ರಿಯಾ, ಅಳ್ಬಾರ್ದಮ್ಮ. ಪ್ರಿಯಾಗ್ ಸಮಾಧಾನ ಮಾಡಬೇಕಾದ ನೀವೇ ಈ ರೀತಿ ಹತ್ರ ಹೇಗ್ ಭಾವ? ನಿದಿರೆಗೋದೆಯ ನನ್ನ ಪುಟ್ಟ ಕನಸ ಹೃದಯವೇ, ನಿದಿರೆಗೋದೆಯ ನನ್ನ ಬಿಟ್ಟು ನೀನು ಹೋದೆಯ, ನಿದಿರೆಗೋದೆಯ. ನಿನ್ನೊಳಗೆ ಮೊಳೆತ ನನ್ನ ಕನಸಿದೆ, ನನ್ನ ಉಸಿರೊಳಗೂ ಅದು ಬೆರೆತಿದೆ. ಕಣ್ಣೀರ ಕಡಲಲ್ಲಿ ನನ್ನ ಸಿಲುಕಿ ಹೋದೆಯ, ನಿದಿರೆಗೋದೆಯ ನನ್ನ ಪುಟ್ಟ ಕನಸ ಹೃದಯವೇ, ನಿದಿರೆಗೋದೆಯ. ದಿನ ಪ್ರಿಯಾ, ಇದೇನಾ ನಮ್ಮ ಮಗು? ನೀನು ಗರ್ಭಿಣಿಯಾಗಿ ಆಸ್ಪತ್ರೆಗೆ ಬಂದಿದ್ಯಾ? ಮಗು ಎತ್ಕೊಂಡು ಆಚೆಗೆ ಬರ್ತೀಯಾ? ನಿನಗೆ ಆರತಿ ಬೆಳಗ್ಗೆ ಮನೆ ಕರ್ಕೊಂಡು ಹೋಗೋಣ ಅಂತ ಏನೆಲ್ಲ ಆಸೆ ಪಟ್ಟೆ, ಆದರೆ ಹೀಗಾಗೋಯ್ತು. ನನ್ನ ಮಗು ಮುಖನ ಒಂದೇ ಒಂದ್ಸಲ ಕಣ್ತುಂಬ ನೋಡ್ಬಿಡ್ತೀನಿ. ಯಾಕೆ ಪ್ರಿಯಾ, ನನ್ನ ಮಗು ಮುಖನ ನಾನು ನೋಡ್ಬಾರ್ದಾ? ನನ್ ಮಗು ಮುಖಾನ ನೋಡೋ ಹಕ್ಕು ನಿನಗಿಲ್ಲ. ಮೊದ್ಲಿಲ್ಲಿಂದ ಹೊರಟೋಗು. ಏನತ್ತೆ ಇದು? ನಿನ್ನೆ ನಾನು ನನ್ನ ಮಗುಗೆ ಸಂಸ್ಕಾರ ಮಾಡ್ತೀನಿ ಅಂತ ಹೇಳಿದಾಗ ಎಲ್ಲರೂ ಒಪ್ಕೊಂಡ್ರಿ, ನನಗೆ ಮಾತು ಕೊಟ್ರಿ. ಈಗ ನೋಡಿದ್ರೆ ಪ್ರಿಯಾ ಈ ರೀತಿ ಮಾಡ್ತಿದ್ದಾಳೆ. ಅಮ್ಮ, ನನ್ ಮಗುಗೆ ಸಂಸ್ಕಾರ ಮಾಡೋದಕ್ಕೆ ಇವ್ನ್ ಯಾರಮ್ಮ? ಯಾರನ್ ಕೇಳಮ್ಮ ಮಾತು ಕೊಟ್ರಿ? ಪ್ರಿಯಾ, ನಾನೇ ಅಮ್ಮ ಮಾತು ಕೊಟ್ಟಿದ್ದು. ಈ ಮಗುಗೆ ಕಾರ್ಯ ಮಾಡಬೇಕಾಗಿರೋರು ಇವರೇ ಅಮ್ಮ.
ಅದೇ ಹಕ್ಕು, ಅದೇ ಕರ್ತವ್ಯ. ಹೇಗಪ್ಪ ಅವ್ರ ಹಕ್ಕಾಗತ್ತೆ? ನೋಡಮ್ಮ ಪ್ರಿಯಾ, ಇವರು ನಿನ್ ಕುತ್ತಿಗೆಗೆ ತಾಳಿ ಕಟ್ಟದೇ ಇರಬಹುದು. ನೀನು ಕೂಡ ಇವ್ರನ್ನ ಗಂಡ ಅಂತ ಒಪ್ಕೊಳ್ದೇ ಇರಬಹುದು. ಆದ್ರೆ ಈ ಮಗುಗೆ ಇವರೇ ತಾನೇ ಅಮ್ಮ ಅಪ್ಪ. ಹಾಗಾಗಿ ಈ ಕಡೆ ಕಾರ್ಯನ ಇವ್ರು ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲಮ್ಮ. ನೀವ್ ಯಾರ್ ಏನ್ ಹೇಳಿದ್ರು ನಾನಿದನ್ನ ಒಪ್ಪೋದಿಲ್ಲ. ಪ್ರಿಯಾ, ನೀನ್ ಇಷ್ಟೊಂದು ಹಠ ಮಾಡ್ತಿರೋದು ಸರಿಯಲ್ಲ. ನೀನ್ ಮಾಡ್ತಿರೋದು ತಪ್ಪು. ನೋಡು, ನನ್ ಮಗ ತಾನ್ ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳಿ ನಿನ್ನ ಮದ್ವೆ ಮಾಡ್ಕೋಬೇಕು ಅಂತ ಬಂದ. ಆದ್ರೆ ನೀನು ನಿರಾಕರಿಸ್ದೆ. ನೀನ್ ಗರ್ಭಿಣಿಯಾಗಿದೆಯಾ ಅಂತ ಗೊತ್ತಾದ ತಕ್ಷಣ ಮತ್ತೆ ನಿನ್ನ ಆರೈಕೆ ಮಾಡ್ಬೇಕು ಅಂತ ಬಂದ. ಆಗ್ಲೂ ನೀನ್ ನಿರಾಕರಿಸ್ದೆ. ಮಗು ಹುಟ್ಟಿದೆ ಅಂತ ಗೊತ್ತಾಗಿದ ತಕ್ಷಣ ನೋಡೋದಕ್ಕೆ ಅಂತ ಬಂದ. ಆದ್ರೆ ನೀನು ಅವಮಾನ ಮಾಡಿ ಕಳಿಸ್ದೆ. ಈಗ ಮಗು ಸತ್ ಹೋಗಿದೆ, ಕೊನೆ ಕೆಲಸ ಮಾಡ್ಬೇಕು ಅಂತ ಬಂದಿದ್ದಾನೆ. ಈಗ್ಲೂ ನೀನ್ ಹಠ ಮಾಡಿದ್ರೆ ಅದ್ ಸರಿ ಇರಲ್ಲ. ಪ್ರಿಯಾ, ನಿನ್ ಮನಸ್ಸು ಇಷ್ಟೊಂದು ಕಲ್ಲಾಗೋಯ್ತಾ? ಪ್ರಿಯಾ, ಕಾರ್ಯನೆಲ್ಲ ಅವರೇ ಮಾಡ್ಲಿ, ಕೊಟ್ಬಿಡೋಣಮ್ಮ. ಪ್ರಿಯಾ, ಕಾರ್ಯನೆಲ್ಲ ಅವರೇ ಮಾಡ್ಲಿ, ಕೊಟ್ಬಿಡೋಣಮ್ಮ. ನೀವ್ ಯಾರ್ ಏನೇ ಹೇಳಿದ್ರು ಇದಕ್ ನಾನು ಒಪ್ಪೋದಿಲ್ಲ. ನನ್ ಮಗುನ ನಮ್ ಮನೆ ಹಿಂಭಾಗನೆ ಮಾಡ್ಬೇಕು. ಅದ್ರಲ್ಲಿ ಇವ್ರು ಯಾರು ಭಾಗವಹಿಸಬಾರ್ದು. ದಯವಿಟ್ಟು ನನ್ ಮನ್ಸನ್ನ ಅರ್ಥ ಮಾಡ್ಕೊಳ್ಳಿ. ಈ ಮಗು ಮೇಲೆ ನಾನು ಎಷ್ಟು ಪ್ರೀತಿ ಇಟ್ಕೊಂಡಿದ್ದೆ ಗೊತ್ತಾ? 8 ತಿಂಗಳು ನಾನು ಹೊಟ್ಟೆಲ್ ಹೊತ್ಕೊಂಡಿದ್ದೆ. ಕಡೆ ಕಾರ್ಯನ ನಾನೇ ಮಾಡ್ಬೇಕು ಅನ್ನೋ ಹಕ್ರೆ ನನಗಿರೋದಿಲ್ವಾ? ಪ್ರಿಯ ಹೇಳೋದು ಸರಿ ಮಾವ. ಮಗುನ ನಮ್ಮನೆ ಹಿತ್ಲಲ್ಲಿ ಮಣ್ಣು ಮಾಡೋಣ. ಕಡೆ ಕಾರ್ಯನ ಬೇಕಾದ್ರೆ ತೀರ್ಣೆ ಮಾಡ್ಲಿ. ಅದು ಸರಿನೇ. ಪ್ರಿಯಾ, ಒಪ್ಕೋಮ್ಮ. ಸರಿ, ಯಾರ್ ಏನ್ ಬೇಕಾದ್ರೂ ಮಾಡ್ಕೊಂಡು ಹೋಗ್ಲಿ. ಆದ್ರೆ ಮಗುನ ನಮ್ಮನೆ ಹಿಂಭಾಗನೆ ಮಾಡ್ಬೇಕು. ಇದಕ್ಕೆಲ್ಲ ನಾನು ಒಪ್ಪೋದಿಲ್ಲ. ದೀನಾ, ಅವಳು ಆಡ್ತಾಳೆ ಅಂತ ನೀನು ಆಡ್ಬೇಡ. ನಾವೆಲ್ಲ ಒಂದೇ ತಾನೆ? ಹೌದು ಅಣ್ಣ, ಒಪ್ಕೊಳ್ಳೋಣ. ಸರಿ, ಏನೋ ಮಾಡಿ. ರಾಣಿ, ನೀನಿಲ್ಲೇ ಇದ್ದು ಅತ್ತಿಗೆ ನೋಡ್ಕೊಮ್ಮ. ಸರಿ ಅಣ್ಣ. ಜೋಪಾನ ನೋಡ್ಕೊಮ್ಮ. ಆಯ್ತತ್ತೆ. ಬಾ ಪ್ರಿಯಾ. ನಡೆಸುವನ್ಯಾರೋ ಚದುರಂಗದ ಕಾಯಿ, ನುಡಿಸುವನ್ಯಾರೋ ಪದಪುಂಜಕ್ಕೆ ಬಾಯಿ. ಮನೆ ಉರಿದು ಮೃದು ಮನಸ್ಸು ಸುಟ್ಟು ಕರಟಿತೋ, ಮಳೆ ಸುರಿದು ಬೆಳೆ ಹೊಳಗೆ ಕೊಚ್ಚಿ ಹೋಯಿತೋ. ಬರಸಿಡಿಲೊಂದು ಬಂದು ಬಡಿಯಿತೋ, ಅಂಟಿಕೊಂಡ ವಿಧಿಯೇ ಕಣ್ತೆರೆಸಿತೋ. ಮಾತಾಡಲು ಒತ್ತಾಡುತ್ತ ಸಣ್ಣಗೆ ತೂಗುತ್ತ ಜೋಕಾಲಿ ನಿದಿರೆಗೋದೆಯ ನನ್ನ ಪುಟ್ಟ ಕನಸ ಹೃದಯವೇ. ನಿದಿರೆಗೋದೆಯ ನನ್ನ ಬಿಟ್ಟು ನೀನು ಹೋದೆಯ. ನಿದಿರೆಗೋದೆಯ ನಿನ್ನೊಳಗೆ ಮೊಳೆತ ನನ್ನ ಕನಸಿದೆ. ನನ್ನ ಉಸಿರೊಳಗೆ ಅದು ಬೆರೆತಿದೆ. ಕಣ್ಣೀರ ಕಡಲಲ್ಲಿ ಮಗು ಅಪ್ಪ ಯಾರು? ಇವನೇ. ಮಗು ಅಪ್ಪ ಯಾರು? ಇವನೇ. ಬನ್ನಿ ಇಲ್ಲಿ.
3 ಸಲ ಈಸ್ಕೊಂಡು 3 ಸಲ ಕೊಡಿ. ಅಂಕಲ್ ತಲೆಗೆ ಬಾಲ್ ಹೊಡೆದು ರಕ್ತ ಬರ್ತಿದೆ. ಬಂದ್ರೆ ಓಡೋಗೋಣ. ಅಯ್ಯೋ ಪಾಪಿಗಳ, ನನ್ನ ಮಗನ ತಲೆ ನೋಡ್ಬಿಟ್ರಲ್ಲೋ. ಅಯ್ಯೋ ರಕ್ತ ಬಂದ್ಬಿಡ್ತು. ಅಯ್ಯೋ ರಕ್ತ ಬರ್ತಿದೆ. ದಿನ ದಿನ ಅಣ್ಣ. ಅಯ್ಯೋ ಅಣ್ಣ. ಜಯಂತಿ ನೀರು ತಗೊಂಬ. ದಿನ ದಿನ ದಿನ. ಅಯ್ಯೋ ರಕ್ತ ಬರ್ತಿದೆ. ಜಯಂತಿ ಬೇಗ ನೀರು ನಿಧಾನ. ವಿನೋದ, ರಕ್ತ ಜಾಸ್ತಿ ಬರ್ತಿದ್ಯಪ್ಪ, ಬೇಗ ಹಾಸ್ಪಿಟ್ಲ್ ಕರ್ಕೊಂಡು ಹೋಗು. ಸರಿಪ್ಪ. ನಿಧಾನ. ಅಣ್ಣ, ಹಾಸ್ಪಿಟ್ಲ್ ಇಲ್ಲೇ ಪಕ್ಕದಲ್ಲಿದೆ. ಬೇಗ ಹೋಗಿ ಬೇಗ ಬಂದ್ಬಿಡ್ತಾರೆ. ಸ್ವಲ್ಪ ಹೊತ್ತು ಕಾಯಿರಿ ಅಣ್ಣ. ಅಮ್ಮ, ಗುಂಡಿ ತೋಡ್ಬಿಟ್ಟು ಮಗುನ ತುಂಬ ಹೊತ್ತು ಕೈಲಿ ಹಿಡ್ಕೋಬಾರ್ದಮ್ಮ. ಕುಟುಂಬಕ್ಕೆ ತೊಂದರೆ ಆಗತ್ತೆ. ಮಗುವಿನ ತಂದೆಗೆ ತಲೆಗೆ ಏಟ್ ಬಿದ್ದು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಏನು ಮಾಡೋದೀಗ? ಅಪ್ಪ ಇಲ್ಲ ಅಂದ್ರೆ ಏನಾಯ್ತು? ಚಿಕ್ಕಪ್ಪ ದೊಡ್ಡಪ್ಪ ಯಾರಾದರೂ ಕಾರ್ಯ ಮಾಡ್ಬೋದು. ಮಗುನ ಇಟ್ಕೊಂಡು ಕಾಯಬಾರ್ದು. ಅಳಿಂದ್ರೆ, ಹೇಗಿದ್ರು ನಿಮ್ಮ ಮಗುಗೆ ದೊಡ್ಡಪ್ಪ ತಾನೆ. ನೀವೇ ಮುಂದೆ ನಿಂತು ಈ ಕಾರ್ಯ ಮಾಡಿ. ಹೌದು ಬಾಬಾ, ಕಾರ್ಯ ನೀವೇ ಮಾಡಿ. ಆರಂಭದಿಂದಲೂ ಆ ಮನುಷ್ಯನಿಂದ ಕಾರ್ಯ ಮಾಡಿಸೋದು ಬೇಡ ಅಂತಿದ್ದೆ. ನೀವೆಲ್ಲ ಸಮಾಧಾನ ಮಾಡಿ ನನ್ನನ್ನ ಒಪ್ಸಿದ್ರಿ. ಈಗ ಆ ದೇವ್ರೆ ದಾರಿ ಮಾಡಿಕೊಟ್ಟಿದ್ದಾನೆ. ನಿಮ್ಮಂತ ಒಳ್ಳೆಯವರು ನನ್ನ ಮಗುಗೆ ಸಂಸ್ಕಾರ ಮಾಡಿದ್ರೆ ನನ್ನ ಮಗುಗೆ ಮುಕ್ತಿ ಸಿಗತ್ತೆ. ಹೌದು ಅಳಿ, ಅಂದ್ರೆ ನೀವೇ ಈ ಕಾರ್ಯ ಮಾಡಿ.